ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಹೋದ ವಿಡಿಯೋದಲ್ಲಿ ಈವ್ನಿಂಗ್ ರೂಟೀನ್ ಯಾವ ರೀತಿ ಇರೋದು ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನನಗೆ ಕೆಲವರು ಆ್ಯಕ್ಚುಲಿ ಕ್ವಶನ್ ಕೇಳಿದರು, ನಾವು ಹೊಸ ಅಭ್ಯಾಸಗಳನ್ನ ಮಾಡ್ಕೋಬೋದು, ಆದರೆ ಹಳೆ ಅಭ್ಯಾಸ ಆಗಿರೋಂಥ ಈ ಫೋನನ್ನು ಏನು ಮಾಡಬೇಕು ಅಂತ ಕೇಳಿದರು. ಸೊ ಅದು ಒಂದು ರೀತಿ ನಿಜ. ಯಾಕೆಂದರೆ ನಾವು 24 ಗಂಟೆ ಫೋನನ್ನು ಹಿಡ್ಕೊಂಡಿರ್ತೀವಿ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಯಾವ ರೀತಿ ಇದೆ ಅಂದರೆ, ಒಂದು ಸ್ಟಡಿ ಪ್ರಕಾರ ನಾವು 5 ರಿಂದ 6 ಗಂಟೆ ಫೋನ್ನಲ್ಲಿ ಕಳಿತೀವಿ. ಸೊ 5 ರಿಂದ 6 ಗಂಟೆ ನೀವು ಯೋಚನೆ ಮಾಡಿ, ನಮ್ಮ ದಿನದಲ್ಲಿ 24 ಗಂಟೆಗಳು ಮಾತ್ರ ಇರೋದು. 6 ತಾಸು ನಾವು ಫೋನ್ನಲ್ಲಿ ಇದ್ದರೆ, ನಾವು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ, ನಾವು ಅಂದರೆ ನಮ್ಮ ಜೀವನದ ಕಾಲು ಭಾಗವನ್ನು ನಾವು ಸೋಷಿಯಲ್ ಮೀಡಿಯಾಗೆ ಕೊಟ್ಟ ಹಾಗೆ. ನೀವು ಯೋಚನೆ ಮಾಡಿ, ಯಾವುದೇ ಯಶಸ್ವಿ ವ್ಯಕ್ತಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ. ಅವರೆಲ್ಲರೂ ಸ್ಪೆಸಿಫಿಕ್ಕಾಗಿ ಹೇಳೋದಂದರೆ, ನಾನು ಜಾಸ್ತಿ ಫೋನ್ ಯೂಸ್ ಮಾಡೋದಿಲ್ಲ, ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂತ. ಹಾಗಾದರೆ ಅವ್ರು ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಾರೆ ಅಂದರೆ, ಅದಕ್ಕೆ ಬೇರೆಯವ್ರು ಇರ್ತಾರೆ, ಅವ್ರಿಗೆ PR ಏಜೆನ್ಸೀಸ್ ಇರ್ತಾರೆ, ಅವರು ಫೋನ್ ನೋಡ್ತಾ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ಏನ್ರಿ ಸಂಬಂಧ ಅಂತ ನೀವು ಕೇಳ್ಬೋದು. ಸಕ್ಸಸ್ಗೂ ಇದಕ್ಕೂ ಏನು ಸಂಬಂಧ? ಆಗಲೇ ಹೇಳ್ದಂಗೆ, ನಮ್ಮ ಜೀವನದ ಕಾಲು ಭಾಗವನ್ನು ನಾವು ಸೋಷಿಯಲ್ ಮೀಡಿಯಾಗೆ ಕೊಡ್ತಾ ಇದ್ದರೆ, ನಾವು ಉಳಿದಿದ್ದಕ್ಕೆ ಪ್ಲ್ಯಾನ್ ಮಾಡೋದು ಯಾವಾಗ? ಉಳಿದಿದ್ದಕ್ಕೆ ಅಭ್ಯಾಸ ಮಾಡೋದು ಯಾವಾಗ? ನಮ್ಮ ಸಕ್ಸಸ್ ಬಗ್ಗೆ ನಾವು ಗಮನ ಕೊಡೋದು ಯಾವಾಗ? ಸೊ ಆದರೆ ಕೆಲವ್ರ ಕರಿಯರು, ಕೆಲಸ ಅದೆಲ್ಲ ಫೋನ್ನಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ಆನ್ಲೈನ್ ಜಾಬ್ ಮಾಡ್ತಾಯಿದ್ರೆ, ಆನ್ಲೈನ್ ಕ್ಲಾಸಸ್ ಜಾಯ್ನ್ ಆಗಿದ್ದರೆ, ಆವಾಗ ಅವರು ಫೋನ್ನಲ್ಲೇ ಇರ್ತಾರೆ. ಆದರೆ ಅದು ಫೋನ್ನ ಉಪಯೋಗ ಅಂತ ಹೇಳ್ಬೋದು. ಒಂದು ರೀತಿ ಏನಂದರೆ, ಫೋನಿಂದ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಏನಂದರೆ, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತ ಹೇಳ್ಬೋದು. ಈಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರಲ್ಲಿ ನಾವು ಎಷ್ಟೊತ್ತು ಯೂಸ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಟ್ರ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕಂಟ್ರೋಲ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆ ರೀತಿ ಇರುತ್ತೆ. ಮೊದಲು ಸೋಷಿಯಲ್ ಮೀಡಿಯಾದ ಎಫೆಕ್ಟ್ಸ್ ಏನು ಅಂತ ನೋಡೋಣ. ಎಫೆಕ್ಟ್ಸ್ ಏನೇನು ಅಂತ ಒಂದೊಂದೇ ನೋಡ್ತಾ ಹೋದರೆ, ನೀವು ಮೊದಲು ಎಂಜಾಯ್ ಮಾಡ್ತಿದ್ದಂತಹ ನಿಮ್ಮ ಹಾಬೀಸ್ ಇರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು, ಅದನ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ನಿಮಗೆ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಇದ್ದರೆ ಅದು ಇರ್ಬೋದು. ಅದು ಯಾವುದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಯಾಕೆಂದರೆ ನೀವು ಯಾವಾಗಲೂ ಫೋನ್ನಲ್ಲಿರ್ತೀರ. ನಿಮ್ಮ ಓದು ಅಥವಾ ಕರಿಯರ್ ಕಡೆಗೆ ನಿಮ್ಮ ಗಮನ ಇರೋದಿಲ್ಲ. ನೀವು ಎಷ್ಟು ತಾಸು ಓದ್ತೀರಾ, ನೀವು ವಿದ್ಯಾರ್ಥಿ ಆಗಿದ್ದರೆ ನೀವು ಎಷ್ಟು ತಾಸು ನಿಮ್ಮ ಓದಿನ ಕಡೆ ಗಮನ ಕೊಡ್ತೀರಾ ಅನ್ನೋದನ್ನು ಒಂದು ಸತಿ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ನೋಡಿ. ಇನ್ನೊಂದು, ಕರಿಯರ್ ಕಡೆಗೆ ಗಮನ ಕೊಡ್ತೀವಾ ಇಲ್ವಾ ಅನ್ನೋದು. ಸರಿ, ನಾನು ಆಗಲೇ ಒಂದು ಜಾಬಲ್ಲಿ ಇದ್ದೀನಿ, ನಾನು ಇನ್ನೇನು ಕರಿಯರ್ ಕಡೆ ಗಮನ ಕೊಡಬೇಕು ಅನ್ನೋದು ನೀವು ಕೇಳ್ಬೋದು. ನೀವು 5 ವರ್ಷ ಆದರೂ ಇದೇ ಜಾಬಲ್ಲಿ, ಇದೇ ಸಂಬಳದಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ? ಸೊ ನೀವು ಪ್ರಮೋಟ್ ಆಗಬೇಕು, ನಿಮಗೆ ಇನ್ಕ್ರಿಮೆಂಟ್ ಸಿಗಬೇಕು ಅಂದರೆ ಏನು ಮಾಡ್ದೇ ನಿಮಗೆ ಸಿಕ್ಬಿಡುತ್ತಾ? ಸೊ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಬೇಕಲ್ವಾ? ಅಂದರೆ ನಿಮ್ಮ ಸಕ್ಸಸ್ ಪ್ಲ್ಯಾನ್ ನಿಮ್ಮ ಹತ್ರ ಇರಬೇಕು. ಇನ್ನು 5 ವರ್ಷ ಬಿಟ್ಟರೆ ನಾನು ಎಲ್ಲಿರಬೇಕು ಅನ್ನೋದು ಮೊದಲು ನಿಮಗೆ ಗೊತ್ತಿರಬೇಕು. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಸೋಷಿಯಲ್ ಮೀಡಿಯಾ ತುಂಬ ಅಡಿಕ್ಟ್ ಆಗಿದ್ದರೆ ಕೋಪ ಮತ್ತು ಆ್ಯಂಗ್ಸೈಟಿ ತುಂಬ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ತುಂಬ ದೊಡ್ಡ ಡಿಸ್ಅಡ್ವಾಂಟೇಜ್ ಅಂದರೆ ನಿದ್ರಾಹೀನತೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇರೋರಿಗೆ ಇನ್ಸೋಮೇನಿಯಾ ಅಂದರೆ ನಿದ್ರಾಹೀನತೆ ಇರುತ್ತೆ. ಯಾಕೆಂದರೆ ಮಲ್ಕೊಂಡು ನಾವು ಫೋನ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಹಾಗಾಗಿ ಎಷ್ಟೊತ್ತು ನಾವು ಫೋನಲ್ಲಿ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇನ್ನೊಂದು, ಡಿಪ್ರೆಷನ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ನಾನು ಐಫೋನ್ ತೊಗೊಂಡೆ, ನಾನು ಕಾರ್ ತೊಗೊಂಡೆ, ನಾನು ಅದು ತೊಗೊಂಡೆ, ಇದು ತೊಗೊಂಡೆ ಅದನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾಗೆ ಹಾಕ್ತಿರ್ತೀವಿ. ಮತ್ತು ಬೇರೆಯವ್ರು ಹಾಕಿದ್ದನ್ನು ನೋಡ್ತಾ ಇರ್ತೀವಿ. ನಮಗೆ ಗೊತ್ತಿಲ್ಲದಂಗೆ ಒಂದು ರೀತಿ ಕಾಂಪಿಟೇಷನ್ ಅನ್ನೋದು ನಮ್ಮ ತಲೆಗೆ ಬರುತ್ತೆ. ಅದರಿಂದ ನಮಗೆ ಡಿಪ್ರೆಷನ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಅದನ್ನು ನೋಡಿ ಕೆಲವರು ಅನ್ನೆಸೆಸರಿ ಕಾಂಪಿಟೇಷನ್ಗೂ ಒಳಗಾಗಿಬಿಡ್ತಾರೆ. ಏನಂದರೆ, ನನ್ನ ಫ್ರೆಂಡ್ ಐಫೋನ್ ತೊಗೊಂಡ, ನಾನು ತೊಗೊಳ್ತೀನಿ, ಆ ರೀತಿ EMI ಮೇಲಾದರೂ ತೊಗೊಳ್ತೀನಿ, ಆ ರೀತಿ ಒಂದು ರೀತಿ ಅಡಿಕ್ಷನ್ ಬಂದುಬಿಡುತ್ತೆ. ಇನ್ನೊಂದು, ಊಟ ತಿಂಡಿಯಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ. ಏನಂದರೆ, ನಾವು ಫೋನ್ ನೋಡ್ತಾ ನಾವು ಎಷ್ಟೊತ್ತಿಗೆ ತಿಂದ್ವಿ, ಎಷ್ಟೊತ್ತಿಗೆ ಉಂಡ್ವಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಇನ್ನೊಂದು, ಫೋನ್ ನೋಡ್ತಾ ಇದ್ದಾಗ ನಾವು ಎಷ್ಟು ತಿಂತಾ ಇದ್ದೀವಿ, ಏನು ತಿಂತಾ ಇದ್ದೀವಿ ಅದ್ರ ಕಡೆಗೆ ನಾವು ಗಮನ ಕೊಡೋದಿಲ್ಲ. ಇನ್ನೊಂದು ತುಂಬ ಮುಖ್ಯವಾದ ಡಿಸ್ಅಡ್ವಾಂಟೇಜು ನಾವು ಫೋನಲ್ಲೇ ಇರೋದ್ರಿಂದ ಏನಂದರೆ, ನಾವು ಒಂದು ಕಡೆ ಕೂತ್ಕೊಂಡೇ ಇರ್ತೀವಿ, ಇಲ್ಲ ನಿಂತ್ಕೊಂಡೇ ಇರ್ತೀವಿ, ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಇರೋದಿಲ್ಲ.
ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಕಡಿಮೆ ಆದಮೇಲೆ ಆಟೋಮೆಟಿಕಲಿ ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇದಿಷ್ಟು ಎಫೆಕ್ಟ್ಸ್ ಆಯಿತು. ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ಒಂದೊಂದೇ ನೀವು ಅನ್ಕೋಬೋದು. ಅಯ್ಯೋ ಹೊರಗೆ ಬರೋಕ್ಕೇನಿದೆ, ನಮ್ಮ ಫೋನ್ ಅಲ್ವಾ, ನಮ್ಮ ಕಂಟ್ರೋಲಿರುತ್ತೆ, ನಾವು ಫೋನ್ ನೋಡದೇ ಇದ್ರೆ ಆಯಿತು ಅಂತ ನೀವು ಅನ್ಕೋಬೋದು. ಆದರೆ ನಮ್ಮ ಮೈಂಡ್ ಅಷ್ಟೇ ಸಿಂಪಲ್ ಅಲ್ಲ. ನಮ್ಮ ಮೈಂಡ್ ಯಾವುದಕ್ಕೆ ಅಡಿಕ್ಟ್ ಆಗಿರುತ್ತೆ ಅದನ್ನು ಪಡ್ಕೊಳ್ಳೋ ತನಕ ಅದು ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಮಗು ಹತ್ರ ನಿನಗೆ ಐಸ್ ಕ್ರೀಮ್ ಕೊಡಿಸಲ್ಲ, ನಿನಗೆ ಚಾಕ್ಲೇಟ್ ಕೊಡಿಸಲ್ಲ ಅಂತ ಒಂದು ಸತಿ ಹೇಳಿ, ಅದ್ರ ತಲೆಯಲ್ಲಿ ಇಲ್ಲದೇ ಇದ್ದರೂ ಚಾಕ್ಲೇಟ್ ಐಸ್ ಕ್ರೀಮ್ ಅನ್ನೋದು ಅದು ರಚ್ಚೆ ಹಿಡಿದು ಚಾಕ್ಲೇಟು ಐಸ್ ಕ್ರೀಮ್ನ ತೊಗೊಳುತ್ತೆ. ಸೊ ಅದೇ ರೀತಿ ನಮ್ಮ ಮೈಂಡು ಕೂಡ, ನಿಮ್ಮ ಮೈಂಡ್ ನೀವು ಯಾವ ರೀತಿ ಒತ್ತಾಯಪೂರ್ವಕವಾಗಿ ನಾನು ಸೋಷಿಯಲ್ ಮೀಡಿಯಾ ನೋಡೋದಿಲ್ಲ, ನಾನು ಫೋನ್ ನೋಡೋದಿಲ್ಲ ಅಂತ ಅಂದ್ಕೊಳ್ತಿರೋ ಇನ್ನೂ ಹೆಚ್ಚು ಅಡಿಕ್ಟ್ ಆಗೋಂಗೆ ಮಾಡುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಮೈಂಡ್ ಜೊತೆಗೆ ಒಂದು ಟ್ರಿಕ್ ಪ್ಲೇ ಮಾಡಬೇಕು. ಅಂದರೆ ಒಂದು ಸಣ್ಣ ಆಟ ಆಡಬೇಕು. ಅದು ಏನಂದರೆ, ನಿಮ್ಮ ಮೈಂಡನ್ನ ಒಂದು ರೀತಿ ಡೈವರ್ಟ್ ಮಾಡಬೇಕು ಸೋಷಿಯಲ್ ಮೀಡಿಯಾದಿಂದ. ಸೊ ಮೊದಲನೇದಾಗಿ ನೋಡೋಣ ಯಾವ ರೀತಿ ಅಂದರೆ, ನೀವು ಯಾವ ವಿಷಯದಲ್ಲಿ ಮೊದಲು ತುಂಬ ಆಸಕ್ತಿ ಇಟ್ಕೊಂಡಿದ್ರೋ, ಅಂದರೆ ಸಂಗೀತ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ, ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಏನಿರುತ್ತೆ ಅದನ್ನು ಎದುರಿಗೆ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ರೆ ನಿಮ್ಮ ಗೆಜ್ಜೆಗಳು ಏನಿರುತ್ತೆ ಅದನ್ನು ಎದುರಿಗೆ ಇಟ್ಕೊಳ್ಳಿ. ಮತ್ತು ಮಾರ್ಷಲ್ ಆರ್ಟ್ಸ್ ಆಗಿದ್ರು ಅಷ್ಟೇ, ನಿಮಗೆ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ನಿಮ್ಮ ರೂಮ್ನಲ್ಲಿ ನೀವು ಎದುರಿಗೆ ಕಣ್ಣಿಗೆ ಕಾಣೋಂಗೆ ಇಟ್ಕೊಳ್ಳಿ. ಪೇಂಟಿಂಗ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಈ ರೀತಿ ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ರೆ ನೀವು ಅದನ್ನು ಅಭ್ಯಾಸ ಮಾಡ್ತೀರಾ. ಇನ್ನೊಂದು, ನಿಮ್ಮ ಪ್ಯಾಷನ್ ಅಥವಾ ನಿಮ್ಮ ಹಾಬಿ ಏನಿರುತ್ತೆ ಅದಕ್ಕೆ ನಿರ್ದಿಷ್ಟ ಸಮಯ ಅಂತ ಕೊಡಿ. ಅಂದರೆ ಸಂಜೆ ಇಷ್ಟೊತ್ತು 1 hour ನಾನು ಪ್ರಾಕ್ಟೀಸ್ ಮಾಡಲೇಬೇಕು ಅನ್ನೋವಂಥ ಒಂದು ಸಮಯ ಮೀಸಲಿಡಿ ಅದ್ರ ತಕ್ಕಂಗೆ ಪ್ರಾಕ್ಟೀಸ್ ಮಾಡಿ. ನೀವು ವಿದ್ಯಾರ್ಥಿ ಆಗಿದ್ರೆ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಯಾವ ಸಬ್ಜೆಕ್ಟನ್ನ ನಾನು ಎಷ್ಟೊತ್ತು ಓದಬೇಕು ಅನ್ನೋದು. ಆ ನಿರ್ದಿಷ್ಟ ಸಮಯದಲ್ಲಿ ದಯವಿಟ್ಟು ಕೂತ್ಕೊಂಡು ಓದಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ನೀವು ಓದಿನ ಸಮಯದಲ್ಲಿ ಅಥವಾ ನೀವು ಹಾಬೀಸ್ ಏನು ಪ್ರಾಕ್ಟೀಸ್ ಮಾಡ್ತೀರೋ ಆ ಸಮಯದಲ್ಲಿ ಫೋನನ್ನು ಬೇರೆ ರೂಮ್ನಲ್ಲಿ ಇಟ್ಟು ಬನ್ನಿ. ನೀವು ಎದುರಿಗಿಟ್ಕೊಂಡಿದ್ರೆ ಯಾವುದಾದ್ರೂ ಒಂದು ಸಣ್ಣ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ಫೋನ್ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ತೀರಾ, ಗಂಟೆಗಟ್ಟಲೆ ಫೋನ್ನಲ್ಲೇ ಹೊರಟೋಗುತ್ತೆ. ಇನ್ನೊಂದು, ನಿಮ್ಮ ರೂಮ್ನಲ್ಲಿ ನಿಮ್ಮ ಆದರ್ಶ ವ್ಯಕ್ತಿಯ ಫೋಟೋವನ್ನು ಒಂದು ನೇತು ಹಾಕ್ಕೊಳ್ಳಿ. ಯಾಕೆ ಹಾಗೆ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ನೀವು ಸಂಗೀತ ಕಲಿತಾ ಇದ್ರೆ ನಿಮ್ಮ ಫೇವ್ರೇಟ್ ಸಿಂಗರ್ ಯಾರಿದ್ದಾರೆ ಅವ್ರದ್ದೊಂದು ಫೋಟೋ ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಫೇವ್ರೇಟ್ ಡ್ಯಾನ್ಸರ್ ಯಾರಿದ್ದಾರೆ ಅವ್ರ ಫೋಟೋ ಹಾಕ್ಕೊಳ್ಳಿ. ನೀವೇನು ಅಚೀವ್ ಮಾಡಿದಿರಾ ಅದನ್ನು ಆಲ್ರೆಡಿ ಅಚೀವ್ ಮಾಡಿದ್ದಂತಹ ವ್ಯಕ್ತಿಯ ಫೋಟೋವನ್ನು ನೀವು ನಿಮ್ಮ ರೂಮ್ನಲ್ಲಿ ಹಾಕ್ಕೊಳ್ಳಿ. ಮತ್ತು ನಿಮ್ಮ ರೂಮ್ನಲ್ಲಿ ಎದುರಿಗೆ ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ನಿಮ್ಮ ವಿಷನ್ ಬೋರ್ಡನ್ನು ಹಾಕ್ಕೊಳ್ಳಿ. ವಿಷನ್ ಬೋರ್ಡ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ನೀವು ಹೇಳೋದಾದರೆ, ವಿಷನ್ ಬೋರ್ಡ್ ಬಗ್ಗೆ ನಾನೊಂದು ವಿಡಿಯೋವನ್ನು ಮಾಡಿದ್ದೀನಿ, ಅದನ್ನು ನೋಡಿ ನಿಮ್ಮ ವಿಷನ್ ಬೋರ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ವಿಷನ್ ಬೋರ್ಡ್ ಬಗ್ಗೆ ಎಲ್ಲರೂ ನೆಗ್ಲಿಜೆನ್ಸ್ ಇದೆ ಒಂದು ರೀತಿ, ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ವಿಷನ್ ಬೋರ್ಡ್ ನಮಗೆ ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಕಣ್ಣಿಗೆ ಯಾವುದು ಪದೇ ಪದೇ ಕಾಣ್ತಾ ಇರುತ್ತೋ ನಮ್ಮ ಮೈಂಡಿಗೆ ಅದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ನೀವು ಯಾವುದನ್ನ ಫ್ಯೂಚರಲ್ಲಿ ನೀವು ಅಚೀವ್ ಮಾಡಲೇಬೇಕು ಅಂತ ಇರುತ್ತೋ ಅದರ ಬಗ್ಗೆ ಒಂದು ವಿಷನ್ ಬೋರ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಹೇಗೆ ಪ್ರಿಪೇರ್ ಮಾಡಬಹುದು ಅನ್ನೋದನ್ನು ನಾನೊಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಯಾವುದೇ ಪ್ಯಾಷನ್ ಅಥವಾ ಹಾಬಿ ಇಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಹೊಸ ಹಾಬಿಯನ್ನು ರೂಢಿಸಿಕೊಳ್ಳಿ. ಯಾವುದಾದ್ರೂ ಒಂದು ಹಾಬಿಯನ್ನು ರೂಢಿಸಿಕೊಳ್ಳಿ. ಆಲ್ರೆಡಿ ಒಂದು ಹಾಬಿ ಇದೆ ಅನ್ನೋದಾದರೆ ಅದ್ರ ಜೊತೆ ಇನ್ನೊಂದು ಕೂಡ ರೂಢಿಸಿಕೊಳ್ಳಿ. ಸೊ ಹಾಗೆ ಮಾಡೋದ್ರಿಂದ, ಈ ಫಾರ್ ಎಕ್ಸಾಂಪಲ್ ನೀವು ಫ್ರೀ ಆಗಿದ್ದೀವಿ ಅಂತ ತಾನೇ ನೀವು ಫೋನ್ ನೋಡೋದು, ಅದ್ರ ಬದಲು ನೀವು ಬ್ಯುಸಿಯಾಗಿದ್ದರೆ ನೀವು ಫೋನಿನ ಒಂದು ಅಡಿಕ್ಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು, ಈ ಏಜಲ್ಲಿ ನನಗೆ ಏನಕ್ಕೆ ಸಂಗೀತ ಅಥವಾ ಡ್ಯಾನ್ಸ್ ಇಲ್ಲ ಅಂತ ನೀವು ಅನ್ಕೋಬೋದು. ನೀವು ಯಾವುದಾದ್ರೂ ಒಂದು ಹಾಬಿಯನ್ನು ನೀವು ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಮ ಏಕಾಂತದಿಂದ ಒಂದು ರೀತಿ ಒಂಟಿತನದಿಂದ ನಿಮಗೆ ಹೊರಗಡೆ ಬರಲಿಕ್ಕೆ ಸಹಾಯ ಆಗುತ್ತೆ. ನಿಮಗೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಮತ್ತು ಮೈಂಡಿಗೆ ಒಂದು ಆಕ್ಟಿವಿಟಿ ಕೊಡ್ತಾ ಇರ್ತೀರ ನೀವು. ಸೊ ಅದು ತುಂಬ ಮುಖ್ಯ ಆಗುತ್ತೆ. ಬಹಳ ನನಗೆ ಕಷ್ಟ, ಈ ರೀತಿ ನಾನು ಫೋನ್ ನೋಡ್ತಾ ಇದ್ರೆ ನನಗೆ ಗೊತ್ತೇ ಆಗಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಾಗಿದ್ರೆ ಆ್ಯಪ್ ಲಾಕ್ಸ್ ಅಂತ ಬರುತ್ತೆ. ಅಂದರೆ ಒಂದು ಆ್ಯಪ್ಸ್ ಇರುತ್ತೆ ಅದಕ್ಕೋಸ್ಕರ. ಸ್ಕ್ರೀನ್ ಟೈಮ್ ಟ್ರ್ಯಾಕರ್ಸ್ ಅಂತ ಕೆಲವೊಂದು ಆ್ಯಪ್ಗಳಿರುತ್ತೆ, ಅದನ್ನು ನೋಡಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ನಿಮ್ಮ ಸ್ಕ್ರೀನ್ ಟೈಮನ್ನು ನೀವೇ ಕಂಟ್ರೋಲ್ ಮಾಡಿಟ್ಕೋಬೋದು. ಸೊ ಆವಾಗ ಏನಾಗುತ್ತೆ ಅಂದರೆ, ನೀವು ಯಾವುದಾದ್ರೂ ಒಂದು ಆ್ಯಪಿಗೆ ಇಂತಿಷ್ಟು ಸಮಯ ಅಂತ
ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರೆ ಆ ಟೈಮ್ ಆದ ತಕ್ಷಣ ಅದು ನಿಮಗೊಂದು ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ಬ್ಲಿಂಕ್ ಆಗುತ್ತೆ. ಸೊ ಈ ಆ್ಯಪ್ನ ನೀವು ಇಷ್ಟೊತ್ತು ಯೂಸ್ ಮಾಡಿದ್ದೀರಂತ. ಸೊ ನೀವು ಆಫ್ ಮಾಡ್ಬೋದು. ಇನ್ನೊಂದು, ಮಲಗಬೇಕಾದ್ರೆ ಬೆಡ್ ಟೈಮ್ ಅಲಾರ್ಮ್ ಅಂತ ಸೆಟ್ ಮಾಡಿ ಇಟ್ಕೊಳ್ಳಿ. ಅದು ಸಾಮಾನ್ಯವಾಗಿ ಎಲ್ಲ ಆ್ಯಪಲ್ಲೂ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಫೋನಲ್ಲಿ ಯಾವ ರೀತಿ ಇತ್ತು ಅಂದರೆ, ಬೆಡ್ ಟೈಮ್ ಅಲಾರ್ಮ್ ಆದ ತಕ್ಷಣ ಏನಾಗ್ತಿತ್ತು, ಫೋನ್ ಎಲ್ಲ ಬ್ಲರ್ ಆಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತಿತ್ತು. ಸೊ ನನಗೆ ಗೊತ್ತಾಗ್ತಿತ್ತು ಈಗ ನಾನು ಮಲ್ಕೋಬೇಕು, ಫೋನ್ ಹಿಡ್ಕೋಬಾರ್ದು ಅಂತ. ಈ ರೀತಿ ನಾನು ಫೋನ್ನ ದೂರ ಇಟ್ಬಿಟ್ಟು ಮಲ್ಕೊಳ್ತಿದ್ದೆ. ನೀವು ಯಾವ ನಿರ್ದಿಷ್ಟ ಸಮಯಕ್ಕೆ ಮಲಗಬೇಕು ಅಂತ ಅಂದ್ಕೊಳ್ತೀರೋ ಫೋನನ್ನು ತುಂಬ ದೂರ ಇಡಿ, ನಿಮ್ಮ ಕೈಗೆ ಎಟಕಬಾರ್ದು. ನೀವು ಫೋನ್ ತೊಗೋಬೇಕು ಅಂದರೆ ಎದ್ದು ಹೋಗಿ ತೊಗೋಬೇಕು, ಆ ರೀತಿ ಇಟ್ಕೊಳ್ಳಿ. ಆ ರೀತಿ ಇಟ್ಕೊಂಡಾಗ ನೀವು, ಯಾಕೆಂದರೆ ರಾತ್ರಿ ಹೇಗಿದ್ದರೂ ಟಯರ್ಡ್ ಆಗಿರ್ತೀರ, ಮತ್ತೆ ಎದ್ದೇಳಬೇಕು ಅಂದಾಗ ನಿಮ್ಮ ಮೈಂಡ್ ಏನಾಗುತ್ತೆ, ಮಲ್ಕೊಂಬಿಡೋಣ ಅಂತ ಆಗುತ್ತೆ. ಸೊ ನಿಮ್ಮ ಮೈಂಡನ್ನ ನೀವು ಟ್ರಿಕ್ ಮಾಡ್ಕೊಳ್ಳಿ. ಮಲಗಬೇಕಾದ್ರೆ ಹಾಸಿಗೆ ಪಕ್ಕಕ್ಕೆ ನೀವು ಇಟ್ಕೊಂಡಿದ್ರೆ ಫೋನ್ನ, ನೀವು ಮತ್ತೆ ಫೋನ್ ತೊಗೊಳ್ತೀರ. ಇನ್ನೊಂದು, ಇಯರ್ ಫೋನನ್ನು ದೂರ ಇಟ್ಬಿಡಿ. ಯಾಕೆಂದರೆ ಒಂದೊಂದ್ಸತಿ ಏನನ್ಸುತ್ತೆ, ಸೊ ನಾನು ಸ್ಕ್ರೀನ್ ನೋಡೋದು ಬೇಡ, ಏನಾದರೂ ಕೇಳ್ಕೊಂಡು ಮಲ್ಗೋಣ ಅಂತ ಅನ್ಸುತ್ತೆ. ಸೊ ಇಯರ್ ಫೋನನ್ನು ದೂರ ಇಟ್ಟಾಗ ನಿಮಗೇನಾಗುತ್ತೆ, ಸೊ ಆ ಫೋನಿನ ಅಡಿಕ್ಷನ್ನು ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ನಾನು ಫೋನ್ನಿಂದ, ಅಂದರೆ ಸ್ಕ್ರೀನ್ ಟೈಮ್ ನಾನು ಕಡಿಮೆ ಮಾಡ್ಕೋಬೇಕು, ಸೋಷಿಯಲ್ ಮೀಡಿಯಾದ ಒಂದು ಅಡಿಕ್ಷನ್ ಕಡಿಮೆ ಮಾಡ್ಕೋಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಮಾಡ್ಕೊಂಡಿರೋಂಥ ಅಭ್ಯಾಸಗಳು. ಸೊ ನೀವು ಕೂಡ ಸೋಷಿಯಲ್ ಮೀಡಿಯಾ ಕಡಿಮೆ ಮಾಡ್ಕೋಬೇಕು ಅಂತ ಯಾವುದಾದ್ರೂ ಅಭ್ಯಾಸ ಮಾಡ್ಕೊಂಡಿದ್ದೀರಾ ಅಥವಾ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನೀವು ಏನೇನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಹಾಬೀಸ್ ಏನು ಅನ್ನೋದನ್ನು ಕೂಡ ದಯವಿಟ್ಟು ತಿಳಿಸಿ. ಇದಿಷ್ಟು ಸೋಷಿಯಲ್ ಮೀಡಿಯಾದ ಡಿಸ್ಅಡ್ವಾಂಟೇಜಸ್ಸು ಮತ್ತು ನೀವು ಯಾವ ರೀತಿ ನಿಮ್ಮ ಮೈಂಡನ್ನ ಟ್ರಿಕ್ ಮಾಡಿ ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.